ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮನೆಯವರು ಬೆಳಗ್ಗೆ 4:15ಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ದರು. ಹಾಗಾಗಿ ನಾನು ಅಮ್ಮ ಇಬ್ಬರೇ ಇದ್ದಿದ್ದು ಮನೆಯಲ್ಲಿ. ಅಮ್ಮಗೆ ಹಾಲು ಬಿಸಿ ಮಾಡಿಕೊಟ್ಟು ನಾನು ಟೀ ಮಾಡಿಕೊಂಡು ಟೀ ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಯಾರ್ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ. ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ತಿಂಡಿಗೆ ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಮೊನ್ನೆ ಹಾಕಿರೋ ವೀಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ತುಂಬ ಜನ ನೋಡಿದ್ದಾರೆ, ತುಂಬ ಜನ ಫಾಲೋ ಕೂಡ ಮಾಡಿದ್ದಾರೆ. ಯಾರ್ಯಾರೆಲ್ಲ ಫಾಲೋ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾಳೆ ನಾನು ಊರಿಗೆ ಹೊರಟಿದ್ದೀವಿ, ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ. ನಾನು ನಮ್ಮ ಅತ್ತೆ ಮನೆ ಸ್ಟೋರಿನ ಫುಲ್ಲು ಯೂಟ್ಯೂಬ್ ಚಾನಲಲ್ಲಿ ಫುಲ್ ವ್ಲಾಗ್ ಹಾಕಿದ್ದೀನಿ. ಯಾರಿಗಾದರೂ ಟೈಮ್ ಸಿಕ್ಕಿದ್ರೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ, ನಾನು ಫುಲ್ ವೀಡಿಯೋ ಬಿಟ್ಟಿದ್ದೀನಿ. ಇವತ್ತು ಕೆಲಸನೂ ತುಂಬ ಇತ್ತು. ಬಟ್ಟೆ ಪ್ಯಾಕಿಂಗ್ ಮಾಡೋದೆಲ್ಲ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿ ನಾನು ತಿಂಡಿ ಮಾಡಿಕೊಂಡು ಅಮ್ಮಗೂ ತಿಂಡಿ ತಿನ್ನಿಸಿ ಆಮೇಲೆ ಅಮ್ಮಗೆ ಫ್ರೆಶ್ ಅಪ್ ಮಾಡೋಣ ಅಂಥೇಳಿ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಜಡೆ ಹಾಕಿಸ್ಕೊಳಕ್ಕೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ನನ್ನ ಮಗು. ಒಂಚೂರು ಅಲ್ಲಾಡಲ್ಲ, ಸುಮ್ಮನೆ ಜಡೆ ಹಾಕಿಸ್ಕೊತಾಳೆ. ಅವಳಿಗೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಎಲ್ಲ ಆಯಿತು. ಅವಳಿಗೂ ನಾನು ಮಲಗಿಸಿ ಆಮೇಲೆ ನಾನು ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ಪ್ಯಾಕಿಂಗ್ ಮುಗೀತು. ಅವರಪ್ಪ ಫೋನ್ ಮಾಡಿ ನಾನು ಬರೋದು 7 ಗಂಟೆ ಆಗುತ್ತೆ ಅಂದರು. ಇನ್ನೇನು ಕೆಲಸ ಇಲ್ವಲ್ಲ ಅಂತ ನಾನು ರೆಸ್ಟ್ ಮಾಡಿದೆ. ಅಷ್ಟೊತ್ತಲ್ಲಿ ಅವರಪ್ಪ ಬಂದು ಇವಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ನೋಡಿ. ನಾನು ಚಾಕ್ಲೇಟ್ ಕೇಳಿದ್ದಕ್ಕೆ ಕೊಡಲ್ಲ ಅಂದು, ಆಮೇಲೆ ಕೊಟ್ಬಿಟ್ಟು ನನಗೆ ಮತ್ತೆ ಪಪ್ಪಿ ಕೊಡ್ತಾ ಇದ್ದಾಳೆ. ಅಡುಗೆ ಎಲ್ಲ ರೆಡಿ ಮಾಡಿ ಊಟ ಮಾಡ್ಕೊಂಡ್ವಿ 3 ಜನ ಊಟ ಆದಮೇಲೆ ನನ್ನದು ರೆಗ್ಯುಲರ್ ಕೆಲಸ ಇರುತ್ತಲ್ಲ, ಅಡುಗೆ ರೂಮ್ ಕ್ಲೀನ್ ಮಾಡೋದು, ಆ ಕೆಲಸ ಎಲ್ಲ ಮಾಡಿದೆ. ಇವತ್ತಿನ ವೀಡಿಯೋ ಇದಾಗಿತ್ತು. ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಟೈಮ್ ಸಿಕ್ಕಿದ್ರೆ ಒಂದು ಸತಿ ಚೆಕ್ ಮಾಡಿ. ಬಾಯ್.